ನಮ್ಮ ಜೀವಿತದಲ್ಲಿ ಒಂದನೇ ಅರಫಾ ಮೈದಾನ ಇರೋದು ನಮ್ಮ ಮಕ್ಕದಲ್ಲಿ ಹೋಗಲಿ ನಮಗೆ ಸಾಧ್ಯತೆ ಉಂಟು. ಅದು ಎರಡನೇ ಅರಫವನ್ನು ನೋಡಬೇಕಾದ್ರೆ ಸಮಸ್ತ ಸಮ್ಮೇಳನವನ್ನು ಮಾತ್ರ ಎಂಬುದು ಕೂಡ ಎಲ್ಲರೂ ಕೂಡ ಈ ಒಂದು ಸಾಕ್ಷಿಯಾಗುವಂಥ ಈ ಒಂದು ಸಂದರ್ಭ ಆಗಿದೆ. ಭಾರತದಲ್ಲಿ ಇಂತಹದೊಂದು ಕಾರ್ಯಕ್ರಮ, ಮುಸಲ್ಮಾನರ ಇಂತಹದೊಂದು ಕಾರ್ಯಕ್ರಮ ಪ್ರಪ್ರಥಮವಾಗಿ ಇಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಕರ್ನಾಟಕದಿಂದ, ಕೇರಳದಿಂದ ಅನೇಕ ಲಕ್ಷಾಂತರ ಜನರು ಭಾಗವಹಿಸಿದ್ದಾರೆ. ಈ ಒಂದು ಭಾಗವಹಿಸುವಿಕೆ ನನ್ನ ಜೀವನದಲ್ಲಿ ಮರೆಯಲು ಸಾಧ್ಯವಾಗದಂತಹ ಒಂದು ಭಾಗವಹಿಸುವಿಕೆ. ತುಂಬ ಸಂತೋಷ ಇದೆ. ಎಲ್ಲರೂ ಹೇಳ್ತಾರೆ ಇದು ಕೇರಳದ ಒಂದು ಅರಫಾ ಅಂತ ಎಲ್ಲರೂ ಹೇಳ್ತಾರೆ. ಒಂದು ಮಕ್ಕ ಇದ್ದಾಗೆ ಬಹಳ ಖುಷಿ ಆಯಿತು. ನಾನು ಮೊಹಮ್ಮದ್ ಗುಂಜಿ ಮಾಸ್ಟ್ರೆ, ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ SKSSF. ಇವತ್ತು ಭಾಳ ನಮಗೆಲ್ಲರಿಗೊಂದು ಹಬ್ಬದ ಒಂದು ವಾತಾವರಣ ಈ ಒಂದು ಪ್ರದೇಶದಲ್ಲಿ ನಡೆಯುವಂಥದ್ದು. ನಿಜಕ್ಕೂ ಕೂಡ ನಾವು ಊಹಿಸಲಿಕ್ಕೆ ಅಸಾಧ್ಯವಾದಂಥ ಒಂದು ರೀತಿಯಲ್ಲಿ ಕಾಣುವಂಥದ್ದು. ಯಾಕಂತ ಹೇಳಿದ್ರೆ ಮುಸಲ್ಮಾನರಿಗೆ ಸಂಬಂಧಿಸಿದಂತೆ ನಮ್ಮ ಜೀವಿತದಲ್ಲಿ ಒಂದನೇ ಅರಫಾ ಮೈದಾನ ಇರೋದು ನಮ್ಮ ಮಕ್ಕದಲ್ಲಿ ಹೋಗಲಿ ನಮಗೆ ಸಾಧ್ಯತೆ ಉಂಟು. ಅದು ಎರಡನೇ ಅರಫವನ್ನು ನೋಡಬೇಕಾದ್ರೆ ಸಮಸ್ತ ಸಮ್ಮೇಳನವನ್ನು ಮಾತ್ರ ಎಂಬುದು ಕೂಡ ಎಲ್ಲರೂ ಕೂಡ ಈ ಒಂದು ಸಾಕ್ಷಿಯಾಗುವಂಥ ಈ ಒಂದು ಸಂದರ್ಭ ಆಗಿದೆ. ನಿಜಕ್ಕೂ ಕೂಡ ನೀವು ನೋಡಿರ್ಬೋದು, ಕಳೆದ ಒಂದು 4, 5, 6, 7 ದಿನಗಳಲ್ಲಿ ನಡೆದಂಥ ಕ್ಯಾಂಪುಗಳು 33,313 ಒಂದೇ ಸ್ಥಳಗಳಲ್ಲಿ ಅವರನ್ನು ಸೇರಿಸಿಬಿಟ್ಟು ಒಂದು ವಿಶಿಷ್ಟ ರೀತಿಯಂಥ ಒಂದು ತರಬೇತಿಯನ್ನು ನೀಡೋದಾಗಲಿ, ಮಾತ್ರವಲ್ಲದೆ ಅವರಿಗೆ ಆಹಾರದ ವ್ಯವಸ್ಥೆ ಆಗಲಿ, ಅದೇ ರೀತಿಯಾಗಿ ಅವರಿಗೆ ಬೇಕಾದಂಥ ಟಾಯ್ಲೆಟ್ ವ್ಯವಸ್ಥೆ ಆಗಲಿ, ಅದೇ ರೀತಿಯಾಗಿ ಒಳಗೆ ಹೋಗುವಂಥದ್ದು QR ಕೋಡ್ನಲ್ಲಿ ನಿಜಕ್ಕೂ ಕೂಡ ಒಂದು ವಿಚಿತ್ರವಾದಂಥ ನಮಗೆ ಕೂಡ ಊಹಿಸಲಿಕ್ಕೆ ಅಸಾಧ್ಯವಾದಂಥ ರೀತಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇರುವಂಥದ್ದು. ಮಾತ್ರವಲ್ಲದೆ ನಾನು ಹೇಳಬೇಕಾದ್ರೆ ಒಂದು ಸಮಸ್ತದ ಅಭಿಮಾನಿ ಅಂತ ಹೇಳ್ಬೋದು. ಆದರೆ ಸಮಸ್ತ ಅಲ್ಲದಂಥ ಕೆಲವೊಂದು ಅತಿಥಿಗಳು ಕೂಡ ಬಂದರು. ನಮ್ಮ ಚರಿತ್ರೆಯಲ್ಲಿ ಕೂಡ, ನಮ್ಮ ಜೀವಿತದಲ್ಲಿ ಕೂಡ ಇಂಥ ಒಂದು ಸಮ್ಮೇಳನವನ್ನು ನೋಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ ಅನ್ನುವಂಥ ಮಾತನ್ನು ಹೇಳಬೇಕಾದ್ರೆ, ಆದರೆ ಇದು ಗಿನ್ನಿಸ್ ದಾಖಲೆಯಲ್ಲಿ ಬರೆಯಲ್ಪಟ್ಟಂಥ ಒಂದು ಸ್ವರ್ಣಾಕ್ಷರದಲ್ಲಿ ಬರಬೇಕಾದಂಥ ಒಂದು ಜನಾವಳಿ ಅನ್ನುವುದಕ್ಕೆ ಯಾವುದೇ ಒಂದು ಸಂದೇಹ ಇಲ್ಲ. ನಿಜಕ್ಕೂ ಕೂಡ ಬಹಳಷ್ಟು ಕಡೆಗಳಿಂದ ಜನಸಾಗರವೇ ಬರುತ್ತಿರುವಂಥ ಎಲ್ಲ ಕಡೆಗಳಲ್ಲಿ ಕೂಡ ಬ್ಲಾಕ್ ಆಗ್ತಾ ಉಂಟು. ಒಂದು ಕಡೆಯಲ್ಲಿ ಪೊಲೀಸ್ ವ್ಯವಸ್ಥೆ. ಈ ಸಂದರ್ಭದಲ್ಲಿ ನಮ್ಮ ವಿಕಾಯವನ್ನು ನಾವು ಸ್ಮರಿಸಬೇಕಾಗಿದೆ. ವಿಕಾಯ ಅಂತ ಹೇಳಿದ್ರೆ ಸರ್ವ ಧರ್ಮೀಯರಿಗೂ ಕೂಡ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಒಂದು ವಿಶಿಷ್ಟವಾದಂಥ ನಮ್ಮ ಒಂದು ತಂಡ. ಅವರು ಕೂಡ ಕೆಲವೊಂದು ನಮ್ಮ ವಿಕಾಯ ಕಾರ್ಯಕರ್ತ ಅವರನ್ನು ಕೂಡ ಅವರು ಲೆಕ್ಕಿಸದೆ ಅವರು ಈ ಸೇವೆಯನ್ನು ಮಾಡುವಂಥದ್ದು. ಅವರು ಅಲ್ಲಾಹನನ್ನು ಸ್ಮರಿಸಿಬಿಟ್ಟು ಮೊನ್ನೆ ಒಂದು 8 ತಾರೀಕು, ಇವತ್ತು 8 ತಾರೀಕಾದರೆ 4 ತಾರೀಕಿನಿಂದ ಈ ಪ್ರದೇಶಕ್ಕೆ ಬಂದುಬಿಟ್ಟು ನಿರಂತರವಾಗಿ ಸೇವೆಯನ್ನು ಮಾಡ್ತಿರುವಂಥದ್ದು ನಮಗೆ ಕಾಣಲಿಕ್ಕೆ ಸಾಧ್ಯತೆ ಆಗುವಂಥದ್ದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಏನನ್ನು ತಿಳಿಸಿಕೊಟ್ಟಿದ್ದಾರೋ ಅದೇ ರೂಪದಲ್ಲಿ ಸಮಸ್ತ ಕೇರಳ ಜಮಯಿಯತುಲ್ ಉಲಮಾದ ಈ ಒಂದು ಶತಮಾನೋತ್ಸವ, ಈ ಒಂದು ವಿಜೃಂಭಣೆಯಿಂದ ಇವತ್ತು ಮುಸ್ಲಿಂ ಸಮುದಾಯ ಇಲ್ಲಿ ಬಂದು ಸೇರಿದೆ. ಇವತ್ತು ಎಲ್ಲ ಮನೆಗಳಲ್ಲೂ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಕಾರಣ ಮುಸ್ಲಿಂ ಸಮುದಾಯವನ್ನು ಕಟ್ಟಿ ಬೆಳೆಸಿ ತಿದ್ದಿ ತೀಡಿ ರೂಪರೇಷೆಯನ್ನು ನೀಡಿದಂತಹ ಸಮಸ್ತ ಕೇರಳ ಜಮಯಿಯತುಲ್ ಉಲಮಾದ ಈ ಒಂದು 100ನೇ ವಾರ್ಷಿಕ ಕಳೆದ 1 ವಾರಗಳಿಂದ ಪ್ರತಿಯೊಬ್ಬರು ಮುಸಲ್ಮಾನನ ಎದೆಯಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಇಲ್ಲಿ ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಯಾಕಂತ ಹೇಳಿದರೆ ಇದು ಈಮಾನಿನ ಒಂದು ಭಾಗವಾಗಿದೆ. ಮುಸಲ್ಮಾನರನ್ನು ಒಂದು ಸಮುದಾಯವನ್ನು ಹೇಗೆ ನಿರ್ಮಿಸಬೇಕು, ಅವರಿಗೆ ಬೇಕಾಗುವಂತಹ ವಿದ್ಯಾಭ್ಯಾಸವನ್ನು ನೀಡಿ, ಅವರಿಗೆ ಬೇಕಾಗುವಂಥ ಸಕಲವಾದಂತಹ ಎಲ್ಲ ಸೌಲಭ್ಯಗಳನ್ನು ನೀಡಿ ಅವರನ್ನು ಪೋಷಿಸಿ ಲಾಳಿಸಿದಂತಹ ಸಮಸ್ತ ಕೇರಳ ಜಮಯಿಯತುಲ್ ಉಲಮಾ ಇದಕ್ಕೆ ಬಂದದಕ್ಕೆ ತುಂಬ ಸಂತೋಷವಾಗಿದೆ. ನೀವು ನೋಡಬಹುದು, ಕಳೆದ 1 ವಾರಗಳಿಂದ ಇಲ್ಲಿಗೆ ಬಹಳಷ್ಟು ಜನರು ಬಂದು ಹೋಗಿದ್ದಾರೆ. ಭಾರತದಲ್ಲಿ ಇಂತಹದೊಂದು ಕಾರ್ಯಕ್ರಮ, ಮುಸಲ್ಮಾನರ ಇಂತಹದೊಂದು ಕಾರ್ಯಕ್ರಮ ಪ್ರಪ್ರಥಮವಾಗಿ ಇಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಇಷ್ಟೊಂದು ದೊಡ್ಡ ಸಮುದಾಯದ ಜನ ಒಟ್ಟು ಸೇರಿರೋದು ಭಾರತದಲ್ಲಿ ಇದೇ ಮೊದಲಾಗಿರಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅರಫಾವನ್ನು ಬಿಟ್ಟರೆ ಇದೇ ಆಗಿದೆ ಅಂತ 2ನೇ ಅರಫಾ ಅಂತ ನಾವು ಭಾವಿಸ್ತಾ ಇದ್ದೇವೆ. ಅಬೂಬಕರ್ ಸಿದ್ದಿಕ್ ದಾರಿಮಿ, ನಾವೂರು ಅಂತ ಬೆಳ್ತಂಗಡಿಯಲ್ಲಿ ಬದ್ರಿಯಾ PU ಕಾಲೇಜಲ್ಲಿ
ಉಪನ್ಯಾಸಕನಾಗಿದ್ದೇನೆ, ಕನ್ನಡ ಉಪನ್ಯಾಸಕನಾಗಿದ್ದೇನೆ. ಅಲ್ಹಮ್ದುಲಿಲ್ಲಾ, ಬಹಳ ನಿರೀಕ್ಷೆಯಲ್ಲಿ ನಾವೆಲ್ಲ ಕಾಯ್ತಾ ಇದ್ದಂಥ ಒಂದು 100ನೇ ವಾರ್ಷಿಕದ ಈ ಒಂದು ಮಹಾ ಸಮ್ಮೇಳನ ನಗರಿಗೆ ಆಗಮಿಸಿದಾಗಲೇ ಎದೆ ಬಡಿತ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಕಾರಣ ಏನು ಅಂತ ಹೇಳಿದರೆ, ಎಲ್ಲೆಲ್ಲೂ ನೋಡಿದರೂ ಕೂಡ ಜನಸಮೂಹ, ಜನಸಾಗರ ತುಂಬಿ ತುಳುಕ್ತಾ ಇದೆ. ಕಾರಣ, ನಾನು 2 ದಿನದ ಹಿಂದೆ ಕ್ಯಾಂಪಿನಲ್ಲಿ ಭಾಗವಹಿಸಿದೆ. ಆ ಕ್ಯಾಂಪಿನಲ್ಲೇ ಭಾಗವಹಿಸಿದಾಗ ಅಲ್ಲೇ ನೆಟ್ವರ್ಕ್ಗಳೆಲ್ಲ ಬ್ಲಾಕ್ ಆಗಿತ್ತು. ಕಾರಣ ಏನು ಅಂತ ಹೇಳಿದರೆ 30,000ಕ್ಕಿಂತಲೂ ಹೆಚ್ಚು ಶಿಬಿರಾರ್ಥಿಗಳು ಅದರಲ್ಲಿ ಭಾಗವಹಿಸಿದರು. ಇವತ್ತು ನೋಡುವಾಗ ಆ ಶಿಬಿರದಿಂದ ಅಸರ್ ನಮಾಜಿನ ಬಳಿಕ ಈ ಸಮ್ಮೇಳನ ನಗರಿಗೆ ಆಗಮಿಸಿದಾಗ ಎಲ್ಲ ತುಂಬ ಜನಸಾಗರ ತುಂಬಿ ತುಳುಕ್ತಾ ಇದೆ. ಇದರಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಸಮಸ್ತ 100 ವರ್ಷದ ಮುಂಚೆ ಇದರ ಸ್ಥಾಪಕರು ಸ್ಥಾಪಿಸಿದ ಉದ್ದೇಶ ಮತ್ತು ಅವರು ಸ್ಥಾಪಿಸಿದ ಲಕ್ಷ್ಯ ನಿಜವಾಗಿಯೂ ಯಾವುದೇ ಇದರಲ್ಲಿ ಆಶಯದಲ್ಲಿ ಆಗಿರಬಹುದು ಅಥವಾ ಅದರ ಉದ್ದೇಶ ಗುರಿಯಲ್ಲಿ ಆಗಿರಬಹುದು ಯಾವುದೇ ಎಡೆತೊಡರುಗಳಿಲ್ಲದೆ 100 ವರ್ಷ ಸುದೀರ್ಘವಾಗಿ ವಿಶುದ್ಧತೆಯಿಂದ ಈ ಸಮಸ್ತ ನಡೆದು ಬಂದಿದೆ ಅನ್ನುವಂಥದ್ದು ಜನರೆಲ್ಲರೂ ಒಪ್ಪಿಕೊಳ್ಳಲೇಬೇಕಾದಂತಹ ಒಂದು ನಗ್ನ ಸತ್ಯವಾಗಿದೆ. ಅಲ್ಹಮ್ದುಲಿಲ್ಲಾ, ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲು ಭಾಗ್ಯ ಲಭಿಸಿದ್ದಕ್ಕಾಗಿ ಅಲ್ಲಾಹನಿಗೆ ಸ್ತುತಿಯನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕದಿಂದ, ಕೇರಳದಿಂದ ಅನೇಕ ಲಕ್ಷಾಂತರ ಜನರು ಭಾಗವಹಿಸಿದ್ದಾರೆ. ಈ ಒಂದು ಭಾಗವಹಿಸುವಿಕೆ ನನ್ನ ಜೀವನದಲ್ಲಿ ಮರೆಯಲು ಸಾಧ್ಯವಾಗದಂತಹ ಒಂದು ಭಾಗವಹಿಸುವಿಕೆ. ಸಮಸ್ತ ಕೇರಳ 100 ವರ್ಷಗಳ ಮುಂಚೆ ಪ್ರಾರಂಭಿಸುವಾಗ ಕೆಲವೊಂದು ನಿರ್ದಿಷ್ಟವಾದ ಗುರಿಗಳಿತ್ತು. ಆ ಗುರಿಗಳನ್ನೇ ಲಕ್ಷ್ಯವಾಗಿಟ್ಟುಕೊಂಡು 100 ವರ್ಷ ಎಲ್ಲೂ ಕೂಡ ಅದರ ತೊರೆದರೆ 100 ವರ್ಷ ನಿರ್ದಿಷ್ಟವಾದ ಗುರಿಯಲ್ಲೇ ಸಂಚರಿಸಿ ಸತ್ಯವಿಶ್ವಾಸಿಗಳ ಹೃದಯದಲ್ಲಿ ಒಂದು ಭದ್ರವಾದ ಸ್ಥಾನವನ್ನು ಭದ್ರವಾದಂಥ ಒಂದು ಸ್ಥಾನವನ್ನು ഇട്ടുകൊണ്ടിದೆ ಅನ್ನುವಂಥದ್ದು ഒപ്പിക്കൊള്ളേಬೇಕಾದಂಥದ್ದು. സമസ്ത കേരള ജമിയത്തുൽ ഉലമയുടെ 100ാം വാർഷിക ഐതിഹാസിക മഹാസമ്മേളനത്തിന് ഇവിടെ തുടക്കം കുറിക്കുകയാണ്. എല്ലാ സജ്ജീകരണങ്ങളും പൂർത്തിയായി സമ്മേളന നടപടികൾ ആരംഭിക്കുകയാണ്. പ്രാർത്ഥനയോടുകൂടി ലക്ഷക്കണക്കിന് പ്രവർത്തകരാണ് ഈ സമ്മേളനത്തിൽ എത്തിച്ചേർന്നിട്ടുള്ളത്. നിരവധി നേതാക്കൾ ഇവിടെ എത്തിക്കഴിഞ്ഞു. അല്പസമയത്തിനകം നമ്മുടെ പരിപാടി ഔദ്യോഗികമായിട്ട് ആരംഭിക്കുകയാണ്. ലോക റെക്കോർഡ് ഇവിടെ കുറിക്കപ്പെടുകയാണ്. 33,313 പ്രതിനിധികൾ പങ്കെടുത്ത ക്യാമ്പ്, ലക്ഷങ്ങൾ അണിനിരന്നിട്ടുള്ള ഈ സമ്മേളനം അത് ഒരു സർവ്വകാല റെക്കോർഡാണ്. 100ാം വാർഷികത്തിൻ്റെ ഭാഗമായി സമസ്തയുടെ ചരിത്രം രേഖപ്പെടുത്തിയ ഈ സമ്മേളനം സമസ്തക്ക് മാത്രം ಅವಕಾಶಪಟ್ಟതാണ്. ಭಯಂಕರ ಜನಸಂಖ್ಯೆ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ. 7 ಲಕ್ಷದ ಮೇಲೆ ಜನಸಂಖ್ಯೆ ಆಗ್ಬೋದು ಹೇಗೆ ಜನಸಾಗರ ನೋಡಿ ಭಯಂಕರ ಖುಷಿ ಆಯಿತು. ಭಯಂಕರ ಖುಷಿ ಆಯಿತು. ಇಷ್ಟೊಂದು ಜನಸಾಗರವನ್ನು ಸಂಘಟಿತ ಸಂಘಟಕರಿಗೆ ಭಯಂಕರ ಒಂದು ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಇಷ್ಟೊಂದು ಸೆಟಪ್ ಮಾಡಿರ್ಲಿಕ್ಕೆ ಇಲ್ಲಿ ಇಷ್ಟೊಂದು ಸೆಟಪ್ ಮಾಡ್ತಾರಲ್ಲ, ಈ ಸಂಘಟನೆ ಕಾರ್ಯರೂಪಕ್ಕೆ ತಂದವರಿಗೆ ಭಯಂಕರ ಹೆಮ್ಮೆ ವಿಷಯ. ನಮಗೆ ಹೇಳೋದು ಬೆಳಿಗ್ಗೆಯಿಂದ ಇಲ್ಲಿ ತನಕ ಭಾರಿ ಸಂತೋಷ ಆಯಿತು. ಮನೆಗೆ ಒಳ್ಳೆ ಖುಷಿ ಆಯಿತು. ಇಲ್ಲಿ ಬಂದು ಕಾಣುವಾಗ ಒಂದು ಎಲ್ಲರೂ ಹೇಳ್ತಾರೆ ಬಹಳ ಸಂತೋಷವಾಯಿತು. ಹೇಳಲಿಕ್ಕೆ ಆಗುವುದಿಲ್ಲ, ಅಷ್ಟು ಸಂತೋಷ ಎಲ್ಲರಿಗೆ. ತುಂಬ ಸಂತೋಷ ಇದೆ. ಎಲ್ಲರೂ ಹೇಳ್ತಾರೆ ಇದು ಕೇರಳದ ಹರಫ ಅಂತ ಎಲ್ಲರೂ ಹೇಳ್ತಾರೆ. ಹಾಗೆ ನಮಗೆ ಹೇಳಲಿಕ್ಕೆ ಈಗ ಬರುತ್ತಿಲ್ಲ, ಅಷ್ಟು ಖುಷಿಯಾಗಿದೆ. ತುಂಬ ಸಂತೋಷ ಇದೆ. ನಾವು ಮಂಜೇಶ್ವರ ಕಡಬಾರ್ ಮಸೀದಿಯಿಂದ ಬಂದಿದ್ದೀವಿ. ಇದು ಒಂದು ನಿಜವಾಗಿ ಲೋಕದಲ್ಲಿ ಒಂದು ಅರಫ ಇದ್ದಾಗ, ಒಂದು ಮಕ್ಕ ಇದ್ದಾಗೆ ಬಹಳ ಖುಷಿ ಆಯಿತು. ಇದರಲ್ಲಿ ನಾವೆಲ್ಲ ಬಹಳ ಕೆಲಸ ಮಾಡ್ತಾ ಇದ್ದೇವೆ. ನಾವು ವಾಲಂಟಿಯರ್ಸ್ ಕೆಲಸ ಮಾಡ್ತಾ ಇದ್ದೇವೆ. ಇದು 100ರ ಸಂಭ್ರಮ ಅಂತ ಇದು ವೆರಿ ಗುಡ್. ಇದು ಬಹಳ ಸಂತೋಷದ ಒಂದು ವಿಷಯ. ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ಕುಣಿಯದಲ್ಲಿ ನಡೆಯುವಂತಹ ಸಮ್ಮೇಳನದಲ್ಲಿ ನಾವಿದ್ದೇವೆ. ನಾವು ಆತೂರಿಂದ ಭಾಗಿಯಾಗಿದ್ದೇವೆ. ಈ ಜನಸಾಗರವನ್ನು ಕಂಡು ನಾವು ಅಚ್ಚರಿಯನ್ನು ಕಂಡಿದ್ದೇವೆ. ಯಾಕೆಂದರೆ ಇಂತಹ ಒಂದು ಸಮ್ಮೇಳನದ ಇತಿಹಾಸ ಭಾರತ ದೇಶದಲ್ಲಿ ನಾವು ಕಂಡಿಲ್ಲ. ನೀವು ಟಿವಿಯಲ್ಲೇ ನೋಡಬಹುದಿತ್ತಲ್ಲ, ಇಲ್ಲಿಗೆ ಇದೊಂದು ನಮ್ಮ ಒಂದು ನಿಯತ್, ನಾವು ವಿಶ್ವಾಸ ಹೊಂದಿರುವಂತಹ ಅಲ್ಲಾಹನ ವಿಶ್ವಾಸವನ್ನು ಇಟ್ಟುಕೊಂಡು ನಾವು ಇಲ್ಲಿ ಬಂದಿದ್ದೆ. ಇಲ್ಲಿ ನಡೆಯುವಂಥ ಒಂದು ದುವಾದ ಪ್ರತಿಫಲ ನಮಗೆ ಸಿಗಬೇಕು ಅನ್ನುವುದು ನಮ್ಮ ಒಂದು ನಿಯತ್ತಾಗಿರುತ್ತದೆ.